ಇವತ್ತು ಫೋಟೋಶೂಟ್ ಮಾಡೋಣ ಅಂತ ಸ್ವಲ್ಪ ಗುಡ್ಡದ ಮೇಲೆ ಹೋಗಿದ್ವಿ. ಫೋಟೋಶೂಟ್ ಮಾಡ್ತಾ ಹಾಗೆ ನಮಗೊಂದು ಸ್ವಲ್ಪ ಮಶ್ರೂಮ್ ಸಿಕ್ಕವು. ಅಯ್ಯೋ ಹುಡ್ಕೋಕ್ಕೆ ಹೋದವರಿಗೂ ಸಿಗೋಲ್ಲ, ನಮಗೆ ಅವಾಗವೇ ಸಿಕ್ಕವೆ ಅಂತ ಆಮೇಲೆ ಹುಡ್ಕೊಂಡು ಹೋದ್ವಿ ಮಶ್ರೂಮ್ನ. ಮತ್ತು ನಮಗೆ ಸಿಗಲಿಲ್ಲ, ಸಿಕ್ಕವು ಅಷ್ಟೇ. ಸರಿ ಬಿಡು ಇದನ್ನೇ ಮಾಡೋಣ ಏನಾದ್ರು ತೊಗೊಂಡೋಗಿ ಮನೆಗೆ ಅಂತ ಮನೆಗೆ ತೊಗೊಬಂದ್ವಿ. ನೀಟಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ವಿ. ಎಲ್ಲ ಮೊಗ್ಗಿರೋವು ಚೆನ್ನಾಗಿರೋವು ಸಿಕ್ಕಿದ್ವು. ಮೇಲೆ ಸಿಪ್ಪೆ ಎಲ್ಲ ತೆಗೆದು ಮತ್ತು ಒಳಗಡೆ ಬ್ಲ್ಯಾಕ್ ಕಲರ್ದು ಇರುತ್ತಲ್ಲ ಅದನ್ನು ನೀಟಾಗಿ ತೆಗೆದ್ವಿ. ಬ್ಲ್ಯಾಕ್ ಕಲರ್ದು ನಿಮಗೆಲ್ಲ ಗೊತ್ತು, ಬ್ಲ್ಯಾಕ್ ಕಲರ್ದೇ ಏನೋ ಒಂಥರ ಮಣ್ಣಿನಗಿಂತ ಅದ್ರೊಳಗೆ ಅಂಟ್ಕೊಬಿಟ್ಟಿರುತ್ತೆ, ಅದನ್ನು ತೆಗೆಯೋದು ತುಂಬ ಕಷ್ಟ ಅಂತ. ಚಾಕು ತೊಗೊಂಡು ಫಸ್ಟ್ ಕೈಯಲ್ಲಿ ಟ್ರೈ ಮಾಡಿದ್ವಿ, ಬರಲಿಲ್ಲ. ಚಾಕದಲ್ಲೆಲ್ಲ ತೆಗೆದ್ವಿ. ಒಂದು ಸ್ವಲ್ಪ ಮಶ್ರೂಮ್ ಸಿಕ್ತು. ಅದಾದಮೇಲೆ ಅಷ್ಟು ಮಶ್ರೂಮಿಗೆ ಸಿಕ್ಕಿರೋ ಅರ್ಧ ಮಶ್ರೂಮಿಗೆ ಅರ್ಧ ವೇಸ್ಟೇ ಸಿಕ್ತು. ನೀರಲ್ಲಿ ಹಾಕಿ ಉಪ್ಪು ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ. ಉಪ್ಪಲ್ಲಿ ತೊಳೆದ್ರೆ ಒಂದು ಸ್ವಲ್ಪ ಕ್ರಿಮಿಗಳೇನಾರು ಇದ್ದರೆ ಹೊರಗೆ ಬರ್ತವೆ ಅಂತ ತೆಗೆದು ಎಲ್ಲ ಬೇರೆ ಪ್ಲೇಟಿಗೆ ಹಾಕಿ ಇಟ್ಕೊಂಡು ಅದನ್ನೆಲ್ಲ ಆಮೇಲೆ ಏನು ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು. ಸರಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಸರಿ ಮಶ್ರೂಮ್ ಬಿರಿಯಾನಿ ಯಾವ ಥರ ಮಾಡೋದು, ಅದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಅದೆಲ್ಲ ನೋಡೋಣ ಬನ್ನಿ. ಸ್ವಲ್ಪ ಚಕ್ಕೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಚಕ್ಕರ ಮೊಗ್ಗು, ಲವಂಗ, ಕಾಳು ಮೆಣಸು, ಕೊಬ್ಬರಿ ಇದಿಷ್ಟನ್ನು ತೊಗೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಶ್ರಾವಣ ಅಲ್ವಾ, ನಮಗೆ ಒಳ್ಳೆ ಪಾಡಾಗೋಯ್ತಿದ್ದು ಸಿಕ್ಕಿದ್ದು. ಈ ಚಿಕನ್ ಬೇರೆ ತಿನ್ನಂಗಿರಲಿಲ್ಲ. ಇದು ಚಿಕನ್ ಬಿರಿಯಾನಿ ಥರನೇ ಹಿಂಗೆ ಮಾಡೋಣ ಅಂತ ಅಂದ್ಕೊಂಡೆ ಮಾಡಿದ್ದು. ಚಿಕನ್ ಬಿರಿಯಾನಿ ನೆನಪಾದರೂ ಹೋಗುತ್ತೆ, ಇನ್ನೂ 1-2 ವಾರ ಇದೆ, ಹೆಂಗಪ್ಪ ಕಡಿಯೋದು ಇನ್ನೊಂದು 2 ವಾರ ಅಂತ ಚಿಂತೆ ಆಗಿಬಿಟ್ಟಿತ್ತು. ಸಿಕ್ಕಿದ್ದು ಒಳ್ಳೇದಾಯ್ತು ನಮಗೆ. ನೀರು ಹಾಕ್ಕೊಂಡೆಲ್ಲ ನೀಟಾಗಿ ರುಬ್ಕೊಂಡಿದ್ದು ಈ ಥರ ಆಯಿತು. ಇದಾದಮೇಲೆ 3 ಈರುಳ್ಳಿ, 2 ಆಲೂಗಡ್ಡೆ, ಹಸಿಮೆಣ್ಸಿನ್ಕಾಯಿ 3 ತೊಗೊಂಡು ನೀಟಾಗಿ ಹೆಚ್ಕೋಬೇಕು. ಸಣ್ಣಕ್ಕೆ ಉದ್ದುದ್ದಾಗಿ ಹೆಚ್ಕೋಬೇಕು. ಪಲಾವ್ ಮಾಡಬೇಕಾದ್ರೆ ಹೆಂಗೆ ಹೆಚ್ಕೊತೀವೋ ಅದೇ ಥರನೇ ನಾವು ಈರುಳ್ಳಿನ ಸ್ವಲ್ಪ ಉದ್ದುದ್ದ ಹೆಚ್ಕೊತೀವಿ, ಬಾಯಿಗೆ ಸಿಗಲಿ ಅಂತ. ಹಾಗೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ಜಚ್ಕೊಳ್ಳಿ. ಎಣ್ಣೆ ಕಾದ ತಕ್ಷಣ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಆಲೂಗಡ್ಡೆ, ಮಶ್ರೂಮು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಆಮೇಲೆ ಎಲ್ಲ ಫುಲ್ಲು ಸ್ವಲ್ಪ ಡ್ರೈ ಆಗುತ್ತೆ. ಅದಾದಮೇಲೆ ಉಪ್ಪು ಹಾಕಿ, ಅಕ್ಕಿ ತೊಳ್ಕೊಂಡಿರೋ ಅಕ್ಕಿ ಹಾಕಿ, ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಆ ನೀರಿನ ಜೊತೆನೇ ರುಬ್ಕೊಂಡಿರೋದನ್ನು ತೊಳೆದು ಹಾಕಿರಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿ ಮೇಲೆ ಹಾಕಿ ನೀಟಾಗಿ ಕೈ ಆಡಿ ಲಿಡ್ ಕ್ಲೋಸ್ ಮಾಡಿ. ಆಮೇಲೆ ಹಂಗೆ ಓಪನ್ ಮಾಡಿ 3 ವಿಷಲ್ ಆಗಿದ ತಕ್ಷಣ ಗಮ್ಮತ್ತಂಗೆ ಚಿಕನ್ ಬಿರಿಯಾನಿ ಏನೋ ಅನ್ನೋ ಥರನೇ ಸ್ಮೆಲ್ ಬರುತ್ತೆ. ಆದರೆ ಏನು ಮಾಡ್ತೀಯ, ಮಶ್ರೂಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಫೀಲಲ್ಲಿ ತಿನ್ನಬೇಕು ಅದನ್ನು.